ದೊಡ್ಡಬಳ್ಳಾಪುರ ಕ್ಷೇತ್ರದಲ್ಲಿ ಕ್ರೆಡಿಟ್ ಪಾಲಿಟಿಕ್ಸ್ ಆರಂಭವಾಗಿದೆ. ಸಚಿವ ಕೆಎಚ್ ಮುನಿಯಪ್ಪ ವರ್ಸಸ್ ಧೀರಜ್ ಮುನಿರಾಜ್ ಅನ್ನುವಂತಾಗಿದೆ. ದೊಡ್ಡಬಳ್ಳಾಪುರ ಕ್ಷೇತ್ರದ ಸುದ್ದಿ ಇದು. ದೊಡ್ಡಬಳ್ಳಾಪುರ ಕ್ಷೇತ್ರದಲ್ಲಿ ಕ್ರೆಡಿಟ್ ಪಾಲಿಟಿಕ್ಸ್ ಆರಂಭವಾಗಿದೆ. ಸಚಿವ ಕೆಎಚ್ ಮುನಿಯಪ್ಪ ವರ್ಸಸ್ ಧೀರಜ್ ಮುನಿರಾಜ್ ಅನ್ನುವಂತಾಗಿದೆ. ಕಾಮಗಾರಿ ವಿಚಾರದಲ್ಲಿ ಇಬ್ಬರ ಮಧ್ಯೆಯೂ ಕೂಡ ಕ್ರೆಡಿಟ್ ವಾರ್ ಆರಂಭ ಆಗಿರುವಂತದ್ದು. ದೊಡ್ಡಬಳ್ಳಾಪುರ ಬಿಜೆಪಿ ಶಾಸಕ ಧೀರಜ್ ಮುನಿರಾಜ್ ಕಟ್ಟಡ ಶಂಕುಸ್ಥಾಪನೆಗೆ ಎರಡೆರಡು ಬಾರಿ ಪೂಜೆ ಆಗಿದೆ. ಒಂದೇ ಕಟ್ಟಡಕ್ಕೆ ಎರಡೆರಡು ಬಾರಿ ಶಂಕುಸ್ಥಾಪನೆ ಮಾಡಿ ಪೂಜೆ ಆಗಿದೆ. ಬೆಂಗಳೂರು ಉತ್ತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಾಗಿರುವಂತದ್ದು. ಕಳೆದ 2 ದಿನದ ಹಿಂದೆ ಶಾಸಕ ಧೀರಜ್ರಿಂದ ಶಂಕುಸ್ಥಾಪನೆ ಆಗಿದೆ. ಈಗಾಗಲೇ ಚಾಲನೆ ಪಡೆದಿದ್ದಂತಹ ಕಾಮಗಾರಿಗೆ ಮತ್ತೆ ಪೂಜೆ, ಮತ್ತೆ ಶಂಕುಸ್ಥಾಪನೆ, ಮತ್ತೆ ಚಾಲನೆ. ಕಾಮಗಾರಿಗೆ ಪೂಜೆ ಸಲ್ಲಿಸಿದ್ರು ಹಿಂದೆ ಕೆಎಚ್ ಮುನಿಯಪ್ಪ. ಅದೇ ಕಳೆದ 2 ದಿನಗಳಿಂದ ಮತ್ತೆ ಪೂಜೆ ಆಗಿರುವಂತದ್ದು. ಕಾಮಗಾರಿ ಕ್ರೆಡಿಟ್ ಪಡೆದುಕೊಳ್ಳುವ ವಿಚಾರಕ್ಕೆ ಇಬ್ಬರ ಮಧ್ಯೆಯೂ ಕೂಡ ದೊಡ್ಡಬಳ್ಳಾಪುರದಲ್ಲಿ ಪೈಪೋಟಿ ಆಗಿರುವಂತದ್ದು. ಇದು ಕ್ರೆಡಿಟ್ ಪಾಲಿಟಿಕ್ಸ್ ಅಲ್ಲದೆ ಮತ್ತೇನು ಅನ್ನುವಂತಾಗಿದೆ. ಒಂದೇ ಕಟ್ಟಡ, ಒಂದೇ ಕಾಮಗಾರಿ, ಅದಕ್ಕೆ ಎರಡೆರಡು ಬಾರಿ ನಾಯಕರುಗಳು ಪೂಜೆ ಮಾಡಿರುವಂತದ್ದು. 2 ದಿನದ ಹಿಂದಷ್ಟೇ ಇದೀಗ ಧೀರಜ್ ಮುನಿರಾಜ್ ಅಲ್ಲಿ ಪೂಜೆಯನ್ನ ನೆರವೇರಿಸುವಂತದ್ದು. ಆದ್ರೆ ಅದಕ್ಕಿಂತ ಹಿಂದಿನಿಂದಲೂ ಕೂಡ ಕೆಎಚ್ ಮುನಿಯಪ್ಪನವರು ಅಲ್ಲಿ ಹೋಗಿ ಶಂಕುಸ್ಥಾಪನೆಯನ್ನ ಮಾಡಿ ಆ ಕಟ್ಟಡಕ್ಕೆ ಚಾಲನೆಯನ್ನ ಕೊಟ್ಟಿದ್ರು. ಅದಾದ ಬಳಿಕ ಕೇವಲ 2 ದಿನಗಳ ಹಿಂದೆ ಮತ್ತೆ ಧೀರಜ್ ಮುನಿರಾಜ್ ಅಲ್ಲಿ ಹೋಗಿ ಮತ್ತೆ ಪೂಜೆಯನ್ನ ನೆರವೇರಿಸಿರುವಂತದ್ದು, ಕಾಮಗಾರಿಗೆ ಚಾಲನೆ ನೀಡಿರುವಂತದ್ದು. ನಾಯಕರುಗಳ ಮಧ್ಯೆ ಇಲ್ಲಿ ಕ್ರೆಡಿಟ್ಸ್ ಪಾಲಿಟಿಕ್ಸ್ ಆರಂಭವಾಗಿದೆ. ನನಗೆ ಕ್ರೆಡಿಟ್ಸ್ ಬೇಕು ಅನ್ನುವಂಥ ರೀತಿಯಲ್ಲಿ ಇಬ್ಬರು ನಾಯಕರು ಇದೀಗ ನಡೆದುಕೊಳ್ತಿರುವಂತದ್ದು. ಯಾರೋ ಸೆಲ್ಲರ್ಸ್ಗೆ ಅನುಕೂಲ ಆಗುತ್ತೆ. ನಾವು ಮಾಡಿರುವಂತದ್ದು ಪ್ಯೂರ್ಲಿ ನಮ್ಮ ನೇಕಾರ, ಸ್ಥಳೀಯ ನೇಕಾರ್ಗೆ ಏನಾದ್ರು ಅನುಕೂಲ ಆಗ್ಬೇಕು ಅಂತ ಹೇಳಿ ಆ ಜವಳಿ ಇಲಾಖೆಗೆ ಅದನ್ನ ಟ್ರಾನ್ಸ್ಫರ್ ಮಾಡಕ್ ನನ್ಗೆ 2 ವರ್ಷ ಟೈಮ್ ಹಿಡಿತು. ಒಂದು ಇಲಾಖೆಯಿಂದ ಒಂದು ಇಲಾಖೆ ಟ್ರಾನ್ಸ್ಫರ್ ಮಾಡೋದು ಭಾರಿ ಕಷ್ಟ. ಜವಳಿ ಇಲಾಖೆಗೆ ಅದನ್ನ ಮಾರ್ಪಾಡು ಮಾಡಿದ ನಂತರ ಮೊನ್ನೆ ಸೋಮವಾರ ಪ್ರತಿಭಟನೆ ಮಾಡಿದ್ರು ನೇಕಾರರು. ನಿಮ್ಗೂ ಗೊತ್ತಿದೆ, ದೊಡ್ಡಬಳ್ಳಾಪುರ ಬಂದ್ ಹೋಗಿದ್ರು. ಯಾಕಂದ್ರೆ ಇಲ್ಲಿ ನೇಕಾರರಿಗೆ ಭಾರಿ ಸಂಕಷ್ಟ ಇದೆ, ಸೀರೆಗಳು ಹೋಗ್ತಿಲ್ಲ, ಸೂರತ್ ಸೀರೆಗಳಿಗೆ ಡಿಮ್ಯಾಂಡ್ ಆಗಿದೆ ಅಂತ ಹೇಳಿ ಒಂದು ಬಂದಕ್ಕೆ ಅವತ್ತು ಏನಪ್ಪಾ ಇದಕ್ಕೆ ಸಮಸ್ಯೆಗೆ ಪರಿಹಾರ ಅಂದಾಗ ಒಂದ್ ಒಳ್ಳೆ ಮಳಿಗೆಗಳಿಗೆ ಕಟ್ಸಿದ್ರೆ ಒಳ್ಳೇದಾಗುತ್ತೆ ಅಂತ ಯೋಚನೆ ಮಾಡಿದ್ರು. ಇದಕ್ಕೆ ಆಲ್ರೆಡಿ ನಾನು 2-3 ಬಾರಿ ಅಲ್ಲ, ನಾನು ಸಚಿವರನ್ನ 2-3 ಬಾರಿ ಭೇಟಿ ಮಾಡಿದ್ದೀನಿ. 10 ಬಾರಿ ಪತ್ರ ವ್ಯವಹಾರ ಇಲಾಖೆ ಜೊತೆಗೆ ಮಾಡಿದ್ದೀನಿ. ಯಾವ್ದಾದ್ರು ಅನುದಾನ ನಮಗೆ ಲಭ್ಯತೆ ಕೊಡಿ, ನಾವ್ ಈ ರೀತಿ ಕಟ್ಟಬೇಕು ಮಳಿಗೆಗಳು ಅಂತ ಕೇಳಿದಾಗ ಕೊಟ್ಟಿಲ್ಲ. ನನಗೆ 10 ಬಾರಿ ಕೇಳಿದ್ವಿ. ಶಿವಾನಂದ ಪಾಟೀಲ್ ಅವ್ರನ್ನ 2-3 ಬಾರಿ ಭೇಟಿ ಮಾಡಿದ್ದೆ. ಅದಕ್ಕೆ ನನ್ನ ಸ್ಥಳೀಯ ಪ್ರದೇಶಾಭಿವೃದ್ಧಿ ನಿಧಿ ಸರ್ಕಾರ ಜನ ನನಗೆ ಏನ್ ಅಧಿಕಾರ ಕೊಟ್ಟಿದ್ದಾರೆ ಅದ್ರ ಅಡಿಯಲ್ಲಿ 2 ಕೋಟಿ ರೂಪಾಯಿ ವರ್ಷಕ್ಕೆ ಕೊಡ್ತಾರೆ. ಬಂದಿರೋಂತ 4 ಕೋಟಿಯಲ್ಲಿ 50 ಲಕ್ಷ ರೂಪಾಯಿ ಇದಕ್ಕೆ ಅಂತ ಡೈವರ್ಟ್ ಮಾಡಿ, ಅದ್ರ ಜೊತೆಗೆ ಬಯಲ್ಸೀಮೆ ಪ್ರಾಧಿಕಾರದ್ದು ನಮಗೆ 1 ವರ್ಷಕ್ಕೆ 35 ಲಕ್ಷ ರೂಪಾಯಿ ಕೊಡ್ತಾರೆ. ಅದು 3 ವರ್ಷದ ಸೇರಿ 1,05,00,000ದಲ್ಲಿ ಮಿನಿಮಮ್ 30% ಚೆಕ್ ಡ್ಯಾಮ್ ಮಾಡ್ಲೇಬೇಕು. ಆ ಚೆಕ್ ಡ್ಯಾಮ್ ಮಾಡೋದ್ ಬಿಟ್ಟು ಇನ್ ಮಿಕ್ಕಿದ ಅನುದಾನವನ್ನ ಇಲ್ಲೇ ಹಾಕೊಂಡಿದ್ದೀನಿ 50 ಲಕ್ಷ. ಈ ರೀತಿ ನನ್ನ ಶಕ್ತಿಯಲ್ಲಿ ನನ್ನ ವಿವೇಚನಾ ಅನುಸಾರ ಏನೆಲ್ಲ ಹಾಕೋಬಹುದು ಅದನ್ನ ಹಾಕೊಂಡಿದ್ದೀನಿ. CMIDPಯಲ್ಲಿ 1.5 ಕೋಟಿ ಬರ್ದಿದ್ವಿ, 2.5 ಕೋಟಿ ಆಗುತ್ತೆ. ಹಾಗಾಗಿ ನನ್ನ ಪ್ರದೇಶಾಭಿವೃದ್ಧಿ ನಿಧಿ ಇದ್ದಿದ್ರಿಂದ ನನ್ನ MLA ಗ್ರಾಂಟ್ ನಾನು ಬರೀ ಗುದ್ಲಿ ಪೂಜೆ ಮಾಡಿರೋದು. ಉದ್ಘಾಟನೆ ಮಾಡುವಾಗ CM ಅವ್ರನ್ನ, ಸಚಿವರನ್ನ, ನಮ್ಮ KH ಮುನಿಯಪ್ಪ ಸಾಹೇಬ್ರನ್ನ ಎಲ್ಲಾರನ್ನೂ ಕರೆಯಲ್ಲ. ಪ್ರತಿ ಗುದ್ಲಿ ಪೂಜೆಗೂ MLA ಲ್ಯಾಡ್ ಗುದ್ಲಿ ಪೂಜೆಗೆ ನೆಲಮಂಗಲದಲ್ಲಿ ಹಿಂಗಾಗಲ್ಲ, ಹೊಸಕೋಟೆಯಲ್ಲಿ ಹಿಂಗಾಗಲ್ಲ, ದೇವನಹಳ್ಳಿಲಿ ಹಿಂಗಾಗಲ್ಲ. ದೇವನಹಳ್ಳಿಯಲ್ಲಿ ಸಾಹೇಬ್ರು ಹೋಗೋದೇ ಇಲ್ಲ, ಅವ್ರ ಸ್ವಂತ MLA ಲ್ಯಾಡ್ಗೆ. ಇಲ್ಲಿರುವಂತ ಸ್ಥಳೀಯ ನಾಯಕರು ಪಾಪ ಸಾಹೇಬ್ರು ತಲೆ ಕೆಡಿಸಿ ಇನ್ನ ಬಿಜೆಪಿ ಅವರು ನೇಕಾರರೆಲ್ಲ ಬಿಜೆಪಿ ಜೊತೆ ಹೋಗ್ಬಿಡ್ತಾರೆ. ನೇಕಾರ ಭವನ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಮು ಅವರು. ರಾಮು, ಇಲ್ಲಿ ಕ್ರೆಡಿಟ್ ಪಾಲಿಟಿಕ್ಸ್ಗೋಸ್ಕರ ಇಬ್ರು ನಾಯಕರು ಹೀಗೆ ಆಡ್ತಿರೋ ಅಂಥದ್ದ ಅಂತ? ಯಾಕಂದ್ರೆ ಒಂದು ಸಲ ಚಾಲನೆ ನೀಡಿ ಶಂಕುಸ್ಥಾಪನೆಯಾಗಿ ಪೂಜೆ ಆದಂತಹ ಕಟ್ಟಡಕ್ಕೆ 2 ಬಾರಿ ನಾಯಕರುಗಳು ತಾ ಮುಂದು ಅಂತ ಪೂಜೆಯನ್ನ ಸಲ್ಲಿಸಿರುವಂಥದ್ದು, ಚಾಲನೆ ನೀಡಿರುವಂಥದ್ದು. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ರಾಮು? ಖಂಡಿತವಾಗ್ಲೂ ಮಂಜರಿ, ಏನು ಒಂದು ಪ್ರೋಟೋಕಾಲ್ ವಾರ ಅಂತ ವಿಚಾರಕ್ಕೆ ಒಂದು ದೊಡ್ಡಬಳ್ಳಾಪುರ ನಗರ ಸಾಕ್ಷಿಯಾಗಿರುವಂತದ್ದು. ಕಳೆದ 2 ದಿನಗಳ ಹಿಂದೆ 7ನೇ ತಾರೀಕು ಒಂದು ನೇಕಾರರ ಭವನಕ್ಕೆ ಒಂದು ಗುದ್ಲಿ ಪೂಜೆ ಸ್ಥಳೀಯ ಶಾಸಕರಾದಂತ ಧೀರಜ್ ಮುನಿರಾಜು ನೆರವೇರಿಸಿರುವಂತದ್ದು. ಏನು ಈ ಒಂದು ನೆರವೇರಿಸುವಂತ ಸಂದರ್ಭದಲ್ಲಿ ಸ್ಥಳೀಯ ಕಾಂಗ್ರೆಸ್ ನಾಯಕರು ಒಂದು ತೀವ್ರ ವಿರುದ್ಧ ವ್ಯಕ್ತಪಡಿಸುವಂತದ್ದು. ಏನು ಇದು ಮುಖ್ಯಮಂತ್ರಿಗಳ ವಿವೇಚನೆ ಅನುದಾನದಿಂದ ತಂದಂತ ಹಣ ಆಗಿರೋ ಹಿನ್ನೆಲೆಯಲ್ಲಿ ಒಂದು ಕಾಂಗ್ರೆಸ್ ನಾಯಕರು ವಿರೋಧ ವ್ಯಕ್ತಪಡಿಸುವಂತದ್ದು. ಅದೇ ನಂತರ ಏನು ಒಂದು ನೇಕಾರರ ಭವನಕ್ಕೆ ಮತ್ತೊಮ್ಮೆ ಒಂದು ಗುದ್ಲಿ ಪೂಜೆ ನಡೆಸಿ ಸಚಿವರನ್ನ ಕರೆಸಿ ಒಂದು ಗುದ್ಲಿ ಪೂಜೆ ನೆರವೇರಿಸುವ ನಿಟ್ಟಿನಲ್ಲಿ ಸಚಿವರಾದಂತ KH ಮುನಿಯಪ್ಪ ಅವರನ್ನ ಆಹ್ವಾನ ಮಾಡಿರುವಂತದ್ದು. ಏನು ಒಂದು ಈ ಅಗ್ಗಜಗ್ಗಾಟದಲ್ಲಿ ಏನು ಸ್ಥಳೀಯ ಕಾರ್ಯಕರ್ತರಿಗೆ ನೂಕಾಟ ತಳ್ಳಾಟ
ನಡೆದಿರುವಂತದ್ದು. ಇನ್ನು ಏನು ಈ ಒಂದು ಭಾಗದಲ್ಲಿ ಪ್ರೋಟೋಕಾಲ್ ಪಾಲಿಟಿಕ್ಸ್ ಇನ್ನು ಒಂದು ಇಷ್ಟಿಗೆ ನಿಲ್ಲುತ್ತೋ ಇನ್ನು ಮುಂದೆ ಕಾದ್ ನೋಡ್ಬೇಕಾಗಿದೆ ಅಂತ ಹೇಳ್ಬೋದು ಮಂಜರಿ.